ಸೌತ್ ಸಬ್ ಡಿವಿಷನ್ ಟೀಮ್ ಅವರು ಪತ್ತೆ ಮಾಡಿದ್ದಾರೆ, ಕೊನಾಜೆ ಪೊಲೀಸ್ ಸ್ಟೇಷನ್ ಅವರು. ಸೊ ಕಳೆದು ಒಂದು 20 ಡೇಸ್ ಬ್ಯಾಕ್ ಉಳ್ಳಾಯಿಬೆಟ್ಟು ಅಲ್ಲಿ ಡಕ್ಯಾತಿ ಆದ ನಂತರ ವಿ ರಿಯಲೈಸ್ ದ್ಯಾಟ್ ಸಿಟಿಯಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸಲ್ಲಿ ಚೆಕ್ ಪೋಸ್ಟ್ಗಳು ಫಂಕ್ಷನಿಂಗ್ ಆಗ್ತಾಯಿಲ್ಲ. ಅದು 4 ವರ್ಷ ಹಿಂದೆ ಆಪ್ರೇಟ್ ಆಗ್ತಾಯಿತ್ತು, ಮಧ್ಯದಲ್ಲಿ ಸ್ಟಾಪ್ ಆಯಿತು. ಸೊ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು ಒಳ್ಳೆ ರಿಸಲ್ಟ್ ನಮಗೆ ಈ ಚೆಕ್ಗಳಿಂದ ಸಿಕ್ಕಿತು. ಸೊ ಮುಂದಾರ್ಗಟ್ಟೆ ಚೆಕ್ ಪೋಸ್ಟಲ್ಲಿ ನಮ್ಮ PS ಮುಂದಾರ್ಗಟ್ಟೆ ಮುದುಂಗರಗಟ್ಟೆ, ಸೊ ಕೊನಾಜೆ ಲಿಮಿಟ್ ಅಲ್ಲಿ PSI ವಿನೋದ್ ಅವರು ನೈಟ್ ಚೆಕ್ ಪೋಸ್ಟಲ್ಲಿ ತಮ್ಮ ಸ್ಟಾಫ್ ಜೊತೆಗೆ ಚೆಕಿಂಗ್ ಮಾಡ್ತಾಯಿದ್ರು. ಸೊ 10ನೇ ತಾರೀಕು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಒಂದು ಸ್ವಿಫ್ಟ್ ಕಾರ್ ಅಲ್ಲಿಂದ ಪಾಸ್ ಆಗ್ತಾಯಿದ್ದು. ವಿಚಾರಣೆ ಮಾಡುವಾಗ ಕಾರಲ್ಲಿ 3 ಜನ ಹುಡುಗರು ಇದ್ದರು. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸಸ್ಪಿಷಿಯಸ್ ಇತ್ತು. ಅವ್ರಿಗೆ ವೆರಿಫೈ ಮಾಡುವಾಗ ಮತ್ತು ಕಾರ್ ಚೆಕಿಂಗ್ ಮಾಡುವಾಗ ಕಾರಲ್ಲಿ ಭಾಳಷ್ಟು ಒಂದು ಸಸ್ಪಿಷಿಯಸ್ ಐಟಮ್ಸ್ ಇತ್ತು. ಡಮ್ಮಿ ಪಿಸ್ಟಲ್ಸ್, ಡ್ಯಾಗರ್ಸ್, ಆಮೇಲೆ ಟೂಲ್ಸ್, ಇದು ಬ್ರೇಕ್ ಓಪನ್ ಮಾಡೋಕ್ಕೆ ಏನೇನು ಟೂಲ್ಸ್ಗಳು ಬೇಕು ಆ ರೀತಿ ಭಾಳಷ್ಟು ಐಟಮ್ಸ್ಗಳು ಇತ್ತು. ಗ್ಲವ್ಸ್ ಇತ್ತು. ಸೊ ಇಮಿಡಿಯೇಟ್ಲಿ ದೇ ವರ್ ಟೇಕನ್ ಇನ್ ಟು ಪೊಲೀಸ್ ಕಸ್ಟಡಿಯಲ್ಲಿ ನಂತರ ಇನ್ಕ್ವೈರಿ ಮಾಡುವಾಗ ವಿ ಕೇಮ್ ಟು ನೋ ದ್ಯಾಟ್ ದೇ ವರ್ ರಿಪೀಟೆಡ್ ಹೌಸ್ ಥರ್ಟ್ ಆಫೆಂಡರ್ಸ್. ಅವ್ರ ಮೇಲೆ ಸಾಕಷ್ಟು ಕೇಸಸ್ಗಳು ಇದಕ್ಕಿಂತ ಮುಂಚೆ ಇತ್ತು. ಒನ್ ಆಫ್ ದ ಮೋಸ್ಟ್ ಅದರಲ್ಲಿ ನೋಟೋರಿಯಸ್ ಆಫೆಂಡರ್ ವಾಸ್ ಮೊಹಮ್ಮದ್ ಸಿಯಾಬ್. ಅವ್ರ ಮೇಲೆ ಈಗಾಗಲೇ 13 ಕೇಸಸ್ಗಳು ಇದೆ. ಮಂಗಳೂರು ಸಿಟಿ, DKJ ಡಿಸ್ಟ್ರಿಕ್ಟ್, ಹಾಸನ್, ಕೇರಳ, ಕಾಸರಗೋಡ್, ಈ 13 ಪ್ರಕರಣದಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಮನೆ ಥೆಫ್ಟ್, ಡಕೈತಿ ಪ್ರಕರಣಗಳು, ಹನಿ ಟ್ರ್ಯಾಪ್ ಕೇಸಸ್, ಆಮೇಲೆ ಅಟೆಂಪ್ಟ್ ಟು ಮರ್ಡರ್, ಆ ರೀತಿ ಸಾಕಷ್ಟು ಕೇಸ್ಗಳು ಇತ್ತೆ. ಅದೇ ರೀತಿ ಮೊಹಮ್ಮದ್ ಅರ್ಫಾಜ್ ಮೇಲೆ ಕೂಡ ಬಜ್ಪೆ ಸ್ಟೇಷನಲ್ಲಿ ಮತ್ತು ಮಂಜೇಶ್ವರಲ್ಲಿ ಮತ್ತು ಹಾಸನಲ್ಲಿ ಥೆಫ್ಟ್ ಮತ್ತು ರಾಬರಿ ಕೇಸ್ ಇತ್ತು. ಮತ್ತು ಅಕ್ಯೂಸ್ ಸಫ್ವಾನ್ ಮೇಲೆ ಕಡಬ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಇತ್ತು. ಸೊ ಈ ರೀತಿ ವೆನ್ ವಿ ಚೆಕ್ ದೇರ್ ಹಿಸ್ಟ್ರಿ ವಿ ಶ್ಯೂರ್ ದಟ್ ಇವರು ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕೂಡ ಮಾಡಿರ್ಬೋದು. ಸೊ ಫಸ್ಟ್ ಅವರು ಒಪ್ಕೊಂಡಿದ್ದಾರೆ ದಟ್ ಆ ದಿವಸ ಕೂಡ ಅವರು ಅರ್ಲಿ ಮಾರ್ನಿಂಗ್ ಕೆಲವು ಮನೆ ಐಡೆಂಟಿಫೈ ಮಾಡಿದರು, ಅಲ್ಲಿ ಹೌಸ್ ಥೆಫ್ಟ್ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ರು. ಆ್ಯಂಡ್ ಇದಕ್ಕಿಂತ ಮುಂಚೆ ಕಳೆದ 1 ತಿಂಗಳು ಅಲ್ಲಿ ಕೊನಾಜಿ ಲಿಮಿಟಲ್ಲಿ 3 ಕಡೆ ಅವರು ಹೌಸ್ ಥೆಫ್ಟ್ ಮಾಡಿದರು. ಸೊ ಆ 3 ಪ್ರಕರಣ ಈಗ ಪತ್ತೆ ಆಗಿದೆ. ಕ್ರೈಮ್ ನಂಬರ್ 67/24, 75/24, 82/24. ಈ 3 ಜನ ಆರೋಪಿಗಳಿಂದ ನಾವು ಒಂದು 130 ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ. ಆಮೇಲೆ ಒಂದು ವಾಚ್, ಒಂದು ಕಾರ್, ಒಟ್ಟಾರೆ ಒಂದು 12.5 ಲಕ್ಷದ್ದು ಐಟಮ್ಸ್ ನಾವು ಪತ್ತೆ ಮಾಡಿದ್ದೀವಿ. ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ನಮ್ಮವರು. ಅವ್ರು 3 ಜನ ಸ್ಟೇಟ್ಮೆಂಟ್ ಆಧಾರ ಮೇಲೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಜಮ್ಶೀರ್ಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಈ 4 ಜನ ಸಾಕಷ್ಟು ವರ್ಷದಿಂದ ಸುತ್ತಮುತ್ತ ಏರಿಯಾದಲ್ಲಿ ಕಳ್ತನ ಮಾಡ್ತಾಯಿದ್ರು. ಇವರು ಒಬ್ಬರು ರಿಂಗ್ ಲೀಡರ್ ಅಶ್ರಫ್ ಅಲಿ, ಈಸ್ ಫ್ರಮ್ ಕಾಸರಗೋಡ್. ಅವ್ರಿಗೆ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಅವರು ಕೆಲವು ದಿವಸ ಹಿಂದೆ ಹೌಸ್ ಥೆಫ್ಟಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಟೀಮ್ಗೆ ಕೂಡ ನಮ್ಮವರು ಭಾಳಷ್ಟು ಒಂದು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತು ಕೊನಾಜೆ ಸ್ಟೇಷನಲ್ಲಿ ಕಳೆದ ತಿಂಗಳಲ್ಲಿ ಏನು 3 ಪ್ರಕರಣ ದಾಖಲಾಗಿತ್ತು ಎಲ್ಲ ಒಟ್ಟಿಗೆ ಅವರು ರಿಕವರಿ ಮಾಡಲಿಕ್ಕೆ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಮೈ ಆರ್ಟಿಸ್ಟ್ ಕಾಂಗ್ರ್ಯಾಚುಲೇಷನ್ ಟು ACP South and his team for doing this excellent job.